ಓಂ ಗುರುದೇವ್ ದತ್ತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗುರುದೇವ್ ದತ್ತ ದಿಗಂಬರ ಮಾಣಿಕೇಶ್ವರರ ಗುರುದೇವನ ಧ್ಯಾನಿಸುತ್ತಾ, ಗುರುದೇವ್ ದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಗುರುದೇವನ ಧ್ಯಾನಿಸುತ್ತಾ, ಇದ್ದಲಿಪೇಟೆ ಹೊರಡಿದ ಗುರುನಾಥಪ್ಪಾಜಿ ಪಾದ ಕೂಡ ಹೊಂದಿಸುತ್ತಾ ಎಲ್ಲ ಭಕ್ತಾದಿಗಳು ತಿಳಿಸೋದು ಏನಪ್ಪ ಅಂದ್ರೆ ಭಾಳ ಖುಷಿಯಾಗಂಥ ಮಾತು. ಯಾಕಪ್ಪ ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಕೂಡ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದ್ರೆ ಬಹಳಷ್ಟು ಟೈಮ್ ಸಿಗೋಂಗಿಲ್ಲ. ಆದರೆ ನಮ್ಮ ಎಲ್ಲ ಸುರೇಶ್ ನೆಂಕೆ ಅವರು ಇಡೀ ಟೀಮ್ ವತಿಯಿಂದ ಎಲ್ಲರೂ ಸೇರ್ಪಟ್ಟಂದ್ರೆ ನಮ್ಮ ಸಾಹಿತ್ಯ ಉಳಿಬೇಕು, ನಮಗೆ ಕನ್ನಡ ಬೆಳಿಬೇಕು, ನಮ್ಮ ಕಡೆ ಜಾಗೃತಿ ಆಗಬೇಕು ವಿಚಾರಿಕೊಂಡು ಸ್ವಂತ ಆಶ್ರಮದಾಗ ಏನಪ್ಪ ಅಂದ್ರೆ ವಿಶೇಷವಾಗಿ ಏನಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇಟ್ಕೊಂಡಾರ. ಅದಕ್ಕೆ ಎಲ್ಲ ಭಕ್ತಾದಿಗಳು ತಿಳಿಸೋದು ಏನಪ್ಪ ಅಂದ್ರೆ ಇಂಥ ಸಮಯ ಯಾವತ್ತೂ ಕಳ್ಕೊಬಾರ್ದು, ನಮ್ಮ ಸಾಹಿತ್ಯ ಉಳಿಬೇಕು, ನಮ್ಮ ಕನ್ನಡ ಭಾಷೆ ಉಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು ಉದ್ದೇಶಿತರು ಎಲ್ಲ ಸದ್ಭಕ್ತರು ಮಾಣಿಕಪ್ಪರಿಗೆ ಏನಾದರೂ ಬಂದು ಸೇವೆ ಸಲ್ಲಿಸಬೇಕೆಂಬ ಇದ್ದರ ಮೊದಲು ಕನ್ನಡವಾಗಿ ನಮ್ಮ ಕನ್ನಡ ಬೆಳೆಸುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ಎಲ್ಲ ಭಕ್ತರಿಗೆ ವಿಶೇಷ ಸೂಚನೆ ಕೊಡೋದೇನಪ್ಪ ಅಂದ್ರೆ ನೀವು ಎಲ್ಲೇ ಇದ್ದರೂ ಕೂಡ ಎಷ್ಟೇ ಕೆಲಸದಲ್ಲಿ ಒತ್ತಡ ಕೂಡ ನಾಳೆ ಬೆಳಗ್ಗೆ ಏನಪ್ಪ 11 ಗಂಟೆಗೆ ಏನಪ್ಪ ಅಂದ್ರೆ ಆಶ್ರಮದ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗಿಯಾಗಿ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಪಾತ್ರ ಆಗ್ಬೇಕಂತೇಳಿ ಆಶ್ರಮ ವತಿಯಿಂದ ಹಾಗೂ ಇಡೀ ಇಡೀ ನಮ್ಮ ಕರ್ನಾಟಕ ಜನತೆ ಏನಪ್ಪ ಅಂದ್ರೆ ನಮಗೆ ಆಹ್ವಾನ ಮಾಡ್ತಿದ್ದೀವಿ. ಎಲ್ಲ ಕನ್ನಡ ಪ್ರೀತಿಯ ಸದ್ಭಕ್ತರು ಇಲ್ಲಿ ಬಂದು ಎಷ್ಟಂದ್ರೆ ಆ ಕಾರ್ಯಕ್ರಮ ಭಾಗಿಯಾಗಬೇಕಂತೇಳಿ ವಿನಂತಿ ಮಾಡ್ತೀವಿ. ಓಂ ಗುರುದೇವ್ ದತ್ತ.